ಇವತ್ತು ನಾವು ಚಿಕನ್ ಬಫತ್ ಮಾಡುವ. ಇಲ್ಲಿದೆ ನೋಡಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಬಫತ್ ಚಿಕನ್ ಮಾಡ್ಲಿಕ್ಕೆ. ಸೊ ಇದೀಗ ನಾವು ಚಿಕನ್ ಅನ್ನ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇವೆ. ನನ್ನ ಬಾಯಿನ ನೀರು ಬರ್ತದೆ. ಸೊ ಈ ಮಸಾಲಾ ಐಟಮ್ ಎಂತ ಉಂಟು, ಸೊ ಅದನ್ನೀಗ ಒಳ್ಳೆ ಮಾಡಿ ನಾವು ಮಿಕ್ಸ್ ಮಾಡಬೇಕು. ಸ್ವಲ್ಪ ಒಳ್ಳೆ ಕುಕ್ ಆಗಿದೆ. ಸೊ ಇಲ್ಲಿ ಕಾಣ್ಬೋದು. ಸೊ ಲೆಟ್ಸ್ ಟ್ರೈ ದ ಫಸ್ಟ್ ಪೀಸ್. ಸೂಪರ್. ಹಾಯ್ ಎವ್ರಿಬಡಿ, ಹೇಗಿದ್ರೆ ಎಲ್ಲರೂ? ಸೊ ವೆಲ್ಕಮ್ ಟು ದಿ ನ್ಯೂ ವ್ಲಾಗ್ ಆಫ್ ದಿ ಕೋಸ್ಟಲ್ ಡ್ಯೂಸ್. ಇವತ್ತಿನ ವಿಡಿಯೋದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲ್ ಒಂದು ಕುಕಿಂಗ್ ವಿಡಿಯೋ ಮಾಡ್ತಿದ್ದೇವೆ. ಸೊ ಇಷ್ಟರ ತನಕ ನಮ್ಮ ಚಾನಲ್ ನಾವು ಕುಕಿಂಗ್ ವಿಡಿಯೋ ಮಾಡಲಿಲ್ಲ. ಸೊ ಫಸ್ಟ್ ಟೈಮ್ ನಾವಿವತ್ತು ಕುಕಿಂಗ್ ವಿಡಿಯೋ ಮಾಡೋದು. ಸೊ ನಾವೀಗ ಬಂದಿದ್ದೇವೆ ನನ್ನ ಫ್ರೆಂಡ್ ಆರ್ಯನ ಮನೆಗೆ. ಸೊ ಆರ್ಯನ್ ಬೇಸಿಕಲಿ ಒಂದು ಒಳ್ಳೆ ಅಡುಗೆ ಮಾಡ್ತಾನೆ. ಓಕೆ, ಸೊ ಅವನು ಹೊಸ ಹೊಸ ಫುಡ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಸೊ ಅವನ ಕುಕಿಂಗ್ ಸ್ಕಿಲ್ ಎಲ್ಲ ಭಾರಿ ಒಳ್ಳೆ ಉಂಟು. ಓಕೆ, ನಮ್ಮ ಬಾಯ್ಸ್ ಪಾರ್ಟಿ ಎಲ್ಲ ಇದ್ರೆ ಸೊ ಅವನೇ ಸ್ಪೆಷಲ್ ಅಡುಗೆ ಎಲ್ಲ ಮಾಡೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಅವನೊಂದು ಸ್ಪೆಷಲ್ ಡಿಶ್ ಮಾಡ್ತಾನೆ. ಸೊ ಅದರ ಹೆಸರು ಚಿಕನ್ ಬಫಾತ್ ಅಂತ. ಓಕೆ, ಸೊ ಒಂದು ಯುನಿಕ್ ಡಿಶ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು, ಅದರ ರೆಸಿಪಿ ಅಂತ ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ ಅಲ್ಲಿ ಹೇಳ್ತೇವೆ. ಓಕೆ, ಸೊ ನಮಗೆ ನಿಮ್ಮಿಂದ ಎಂತ ಬೇಕಂದ್ರೆ ಸ್ವಲ್ಪ ಸಪೋರ್ಟ್ ಬೇಕು. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಮಾಡುವ ನಮ್ಮ ಇವತ್ತಿನ ಕುಕಿಂಗ್ ವಿಡಿಯೋ. ಲೆಟ್ಸ್ ಗೋ ಗೈಸ್. ಇಲ್ಲಿ ಕಾಣ್ಬೋದು ನಮ್ಮ ಶೆಫ್ ಆರ್ಯನ್ ರೆಡಿ ಇದ್ದಾರೆ ಕುಕಿಂಗ್ ಮಾಡಲಿಕ್ಕೆ. ಸೊ ನಮ್ಮ ಶೆಫ್ ಅವರು ಕಾರಲ್ಲಿ ಹಾಕಿದ್ದಾರೆ, ರಿಮೋಟ್ ಕಂಟ್ರೋಲ್ ಕಾರಲ್ಲಿ. ಎಸ್, ಲೆಟ್ಸ್ ಸ್ಟಾರ್ಟ್ ದ ಕುಕಿಂಗ್ ವಿಡಿಯೋ. ನಮ್ಮ ಕಿಚನ್ ರೆಡಿ ಉಂಟಲ್ಲಿ. ನಮ್ಮ ಆರ್ಯನ್ ಇಲ್ಲಿದ್ದಾರೆ. ಸೊ ಆರ್ಯನ್, ಇವತ್ತು ನಾವು ಚಿಕನ್ ಬಫತ್ ಮಾಡುವ. ಎಸ್, ಇಲ್ಲಿದೆ ನೋಡಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಬಫತ್ ಚಿಕನ್ ಮಾಡಲಿಕ್ಕೆ. ಸೊ ಇಲ್ಲಿ ಫಸ್ಟ್ ಮೇನ್ ಐಟಮ್ ಚಿಕನ್. ಸೊ ಇದು ಮೇನ್. ಹಾಗೆಯೇ ಇಲ್ಲಿ ವೆಜಿಟೇಬಲ್ ಐಟಮ್ಸ್ ಇದೆ. ಸೊ ಟೊಮ್ಯಾಟೊ ಬೇಕು ಚಾಪ್ ಮಾಡಿದ್ದು, ಹಾಗೆಯೇ ಆನಿಯನ್, ಬೆಳ್ಳುಳ್ಳಿ ಇದೆ, ಹಾಗೆಯೇ ಸ್ಪೈಸಿಗೆ ಸ್ವಲ್ಪ ಮೆಣಸಿನ್ಕಾಯಿ. ಓಕೆ, ಹಾಗೆಯೇ ಮೇನ್ ಮಸಾಲ ಎಂತೆಲ್ಲ ಬೇಕಂದ್ರೆ ಸೊ ಇಲ್ಲಿ ಚಿಲ್ಲಿ ಪೌಡರ್ ಮಸಾಲ ಬೇಕು, ಹಾಗೆಯೇ ಇದು ಬಫಾತ್ ಮಸಾಲ ಬೇಕು, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಹಾಗೆಯೇ ಇಲ್ಲಿ ನೋಡ್ಬೋದು. ಸೊ ರುಚಿಗೆ ನಮಗೆ ಉಪ್ಪು ಬೇಕು, ಹಾಗೆಯೇ ಆಯಿಲ್ ಬೇಕು, ಸೊ ಕೊಕೊನಟ್ ಆಯಿಲ್, ಹಾಗೆಯೇ ಇಲ್ಲಿ ಸಾಸಿವೆ ಇದೆ. ಸೊ ಇಷ್ಟು ಐಟಮ್ ಬೇಕು ನಮಗೆ ಚಿಕನ್ ಮಾಡ್ಲಿಕ್ಕೆ, ಬಫಾತ್ ಚಿಕನ್ ಮಾಡ್ಲಿಕ್ಕೆ. ಸೊ ಆರ್ಯನ್ ಸ್ಟಾರ್ಟ್ ಮಾಡೋಣ. ನಮಗೆ ಬೇಕು ಇಲ್ಲಿ ಒಂದು ಕಾವಲಿ. ಸೊ ಫಸ್ಟ್ ಇಲ್ಲಿ ಆರ್ಯನ್ ಗ್ಯಾಸ್ ರೆಡಿ ಮಾಡಬೇಕು. ಸೊ ಗ್ಯಾಸ್ ಸ್ವಲ್ಪ ಆದ ನಂತರ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಯಾವ್ದು ಬರೋದು ಆರ್ಯನ್? ಆಯಿಲ್. ಫಸ್ಟ್ ಕೊಕೊನಟ್ ಆಯಿಲ್ ಬರೋದು. ಎಸ್, ಇಷ್ಟು ಸ್ಪೂನ್ ಬೇಕು. ಎಷ್ಟು, ಒಂದು 2-3 ಸ್ಪೂನ್ ಬೇಕಾಗ್ಬೋದು. ನಾವು ಬಾಟ್ಲಿಯಲ್ಲಿ ಡೈರೆಕ್ಟ್ ಹಾಕಿದ್ವಿ. ಸ್ವಲ್ಪ ಆಯಿಲ್ ಬಿಸಿ ಆಗ್ಬೇಕು ಇಲ್ಲಿ. ಎಸ್, ಸಾಸಿವೆ ಬರ್ತದೆ ಈಗ. ಈಗ ಆನಿಯನ್. ಸೊ ಕಟ್ ಮಾಡಿದ ಆನಿಯನ್ ನಾವು ಹಾಕ್ತಾ ಇದ್ದೇವೆ ಇಲ್ಲಿ. ಆನಿಯನ್ ಒಳ್ಳೆ ಮಾಡಿ ಈಗ ಈ ತರ ಬೇಯಿಸ್ಬೇಕು ನೋಡಿ. ಆನಿಯನ್ ಒಳ್ಳೆ ರೋಸ್ಟ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿ ಬರಬೇಕು. ಸೊ ಆನಿಯನ್ ಈಗ ಸ್ವಲ್ಪ ಕಲರ್ ಕೊಡ್ತುಂಟು ಗೋಲ್ಡನ್ ಬ್ರೌನಿಗೆ. ಸೊ ಗ್ಯಾಸ್ ಸ್ವಲ್ಪ ಕಮ್ಮಿಯಲ್ಲಿ ಇಡಬೇಕು. ಸೊ ಜಾಸ್ತಿ ಸ್ಪೀಡಲ್ಲಿ ಇಡಬಾರ್ದು. ಈರುಳ್ಳಿ ಒಳ್ಳೆದಾಗಿ ರೋಸ್ಟ್ ಆಗಿದೆ, ಹಾಗೆಯೇ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಮ್ದು ಟೊಮ್ಯಾಟೊ, ಚಾಪ್ ಮಾಡಿದ ಟೊಮ್ಯಾಟೊ ಇಲ್ಲಿ ಹಾಕ್ತಿದ್ದೇವೆ. ಸೊ ಇದನ್ನೀಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಸೊ ಎರಡು ಸಹ ಅಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡು ಕೂಡ ಒಳ್ಳೆ ಮಾಡಿ ಮಿಕ್ಸ್ ಆಗಿ ಒಳ್ಳೆ ಮಾಡಿ ರೋಸ್ಟ್ ಆಗಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬರ್ತುಂಟು ಸ್ಪೈಸಿಗೋಸ್ಕರ ಸ್ವಲ್ಪ ಚಿಲ್ಲಿ, ಹಾಗೆಯೇ ಬೆಳ್ಳುಳ್ಳಿ. ಸೊ ಇಲ್ಲಿ ಈಗ ಇದನ್ನು ಸಹ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಸೊ ಒಳ್ಳೆ ರೋಸ್ಟ್ ಆಗಬೇಕು ಈಗ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಆಯಿತು ಇಲ್ಲಿ. ಸೊ ನೆಕ್ಸ್ಟ್ ಪ್ರಾಸೆಸ್ ನಮ್ಮದು ಮೇನ್ ಮಸಾಲೆ ಎಲ್ಲ ಎಂತ ಇದೆ, ಸೊ ಅದನ್ನು ಹಾಕುವ. ಒಳ್ಳೆ ರೋಸ್ಟ್ ಆಗುವ ಸೌಂಡ್ ನಿಮಗೆ ಕೇಳ್ಬೋದು. ಸೊ ವೆಜಿಟೇಬಲ್ಸ್ ಎಲ್ಲ ಒಳ್ಳೆ ರೋಸ್ಟ್ ಆಗ್ತುಂಟು, ಒಳ್ಳೆ ರೋಸ್ಟ್ ಆಗಬೇಕು ಈ ವೆಜಿಟೇಬಲ್ಸ್ ಎಲ್ಲ. ಈಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಎಂತ ಉಂಟು, ಸೊ ಚಿಕನ್ ಬಫಾತ್ ಚಿಕನ್ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಚಿಕನ್. ಸೊ ಚಿಕನ್ ಹಾಕ್ತಿದ್ದೇವೆ ನಾವು ಇಲ್ಲಿ ಈಗ. ಈಗ ಚಿಕನ್ ಅನ್ನು ನಾವು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇವೆ. ಸೊ ಇದರ ನಂತರ ಅಂತ ಮಸಾಲೆ ಎಲ್ಲ ಬರುದಲ್ಲ, ನೆಕ್ಸ್ಟ್ ಮಸಾಲೆ. ನೆಕ್ಸ್ಟ್ ಮಸಾಲೆ ಎಲ್ಲ ಬರ್ತದೆ. ಸೊ ಇಲ್ಲಿ ಈಗ ನಾವು ಚಿಕನ್ ಅನ್ನ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇವೆ. ಸೊ ವೆಜಿಟೇಬಲ್ ಒಟ್ಟಿಗೆ, ರೋಸ್ಟ್ ಆದ ವೆಜಿಟೇಬಲ್ ಒಟ್ಟಿಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇವೆ. ಏನೆಲ್ಲ ಮಸಾಲ ಉಂಟು ಈಗ, ಸೊ ಅಲ್ಲಿ ಚಿಕನಿಗೆ ನಾವು ಹಾಕ್ಲಿಕ್ಕೆ ಹೋಗ್ತಿದ್ದೇವೆ. ಫಸ್ಟ್ ಮಸಾಲ ನಮ್ದು ಬರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಯಿತು.
ನೆಕ್ಸ್ಟ್ ಐಟಮ್ ಬರೋದು ಸ್ವಲ್ಪ ಗರಂ ಮಸಾಲ. ಸೊ ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಹಾಕ್ಬೇಕು ಗರಂ ಮಸಾಲ. ಸೊ ಸ್ವಲ್ಪ ಸ್ಪೈಸಿ ಬೇಕಲ್ಲ, ಸೊ ಸ್ವಲ್ಪ ನಾವು ಈಗ ಮೆಣಸಿನ ಹುಡಿ ಹಾಕಿದ್ದೇವೆ. ನೆಕ್ಸ್ಟ್ ಬರೋದು ರುಚಿಗೆ ಉಪ್ಪು. ಸೊ ಉಪ್ಪು ಇಲ್ಲದೆ ಇದಕ್ಕೆ ಟೇಸ್ಟ್ ಇಲ್ಲ, ಚಿಕನಿಗೆ ಯಾವುದಕ್ಕೂ ಟೇಸ್ಟ್ ಇಲ್ಲ. ಅದು ಕರೆಕ್ಟ್ ಇದೆ. ಸೊ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೊ ಇಲ್ಲಿ ನಾವು ಹಾಕ್ತಿದ್ದೇವೆ ನೋಡ್ಬೋದು. ಸೊ ನೆಕ್ಸ್ಟ್ ಯಾವ್ದು ಐಟಮ್? ಈಗ ಬಫತ್ ಪೌಡರ್. ಎಸ್, ಬಫಾತ್ ಪೌಡರ್ ಹಾಕ್ತಿದ್ದೀವಿ ಇಲ್ಲಿ ನೋಡಿ. ಇಲ್ಲಿ ನೋಡ್ಬೋದು ಬಫಾತ್ ಪೌಡರ್ ನಾವು ಹಾಕಿದ್ದೇವೆ. ಸೊ ಇದನ್ನೀಗ ಒಳ್ಳೆ ಮಾಡಿ, ಈ ಮಸಾಲ ಐಟಮ್ ಎಂತ ಉಂಟು ಸೊ ಅದನ್ನೀಗ ಒಳ್ಳೆ ಮಾಡಿ ನಾವು ಮಿಕ್ಸ್ ಮಾಡಬೇಕು. ಇಲ್ಲಿ ಕಾಣ್ಬೋದು ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್. ಈಗ ಎಲ್ಲ ಮಸಾಲೆ ಎಲ್ಲ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಸೊ ಯಾವುದು? ಅರಶಿನ ಪುಡಿ. ಅರಶಿನ ಪುಡಿ ಸೊ ಬೇಗದಲ್ಲಿ ಹಾಕ್ಬೇಕಿತ್ತು, ಹೌದು, ನಮ್ಗೆ ನೆನಪಿಲ್ಲ, ಸಾರಿ. ಸೊ ಅರಶಿನ ಪುಡಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇಂಪಾರ್ಟೆಂಟ್. ಅರಶಿನ ಪುಡಿ ನಾವು ಹಾಕಿ ಕೊಟ್ಟಿದ್ದೇವೆ. ಸೊ ಅರಶಿನ ಪುಡಿ ಸಹ ಇಂಪಾರ್ಟೆಂಟ್. ಸೊ ಒಂದು ಇಂಗ್ರೀಡಿಯೆಂಟ್ ನಮ್ಮಿಂದ ಮಿಸ್ ಆದದ್ದು, ಸೊ ಅದು ಯಾವುದೆಂದರೆ ಅರಶಿನ ಪುಡಿ. ಸೊ ಫಾರ್ ದ ಫಸ್ಟ್ ಟೈಮ್ ಮಾಡೋದಲ್ಲ, ಸೊ ಸ್ವಲ್ಪ ಮಿಸ್ಟೇಕ್ ಆಯಿತು, ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಆದರೆ ಸ್ಮೆಲ್ ಮಾತ್ರ, ಪರಿಮಳ ಮಾತ್ರ ನೆಕ್ಸ್ಟ್ ಲೆವೆಲ್ ಬರ್ತುಂಟಿಲ್ಲ. ಹಾ ಎಲ್ಲ ಮಸಾಲೆ ಎಲ್ಲ ಹಾಕಿ ಆಗಿದೆ. ಸೊ ಅದಕ್ಕೆ ಸೊ ಇಲ್ಲಿ ಈಗ ನನ್ನ ಬಾಯಿನ ನೀರು ಬರ್ತುಂಟು. ಸೊ ನನಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಯಾವಾಗ ತಿಂದು ಖಾಲಿ ಮಾಡಿ. ಇಲ್ಲಿ ಕಾಣ್ಬೋದು ಗೈಸ್, ದಿ ಬಫಾತ್ ಚಿಕನ್ ಅದ್ಭುತವಾಗಿ ರೆಡಿ ಆಗಿದೆ. ಸೊ ನಮ್ಮ ಆರ್ಯನ್ ಅವರ ಸ್ಪೆಷಲ್ ಐಟಮ್ ಬಫಾತ್ ಚಿಕನ್ ಇಲ್ಲಿ ಈಗ ರೆಡಿ ಆಗಿದೆ. ಸೊ ನಾವೀಗ ಫಾರ್ ದ ಫಸ್ಟ್ ಟೈಮ್ ಬಫಾತ್ ಚಿಕನ್ ಟೇಸ್ಟ್ ಮಾಡ್ತೇವೆ. ಸೊ ಇಲ್ಲಿ ನೋಡಿ ಘಮ ಘಮ ಅಂತ ಒಳ್ಳೆದಾಗಿ ಸ್ಮೆಲ್ ಬರ್ತುಂಟು. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿ, ಸೊ ಚಿಕನ್ ಎಲ್ಲ ಹಾಕಿ ಆಗಿದೆ. ಸೊ ಮಸಾಲೆ ಎಲ್ಲ ಫೈನಲ್ ಆಗಿ ರೆಡಿ ಆಗಿದೆ. ಸೊ ಇದನ್ನೀಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ಬೇಕಲ್ಲ. ಎಸ್. ಸೊ ಇಲ್ಲಿ ಈಗ ಸ್ವಲ್ಪ ಹೊತ್ತು ನಾವೀಗ ಇದನ್ನು ಕ್ಲೋಸ್ ಮಾಡಿ ಕೊಟ್ಟಿದ್ದೇವೆ. ಸೊ ಒಂದು ನಿಮ್ಮ ಮನೆಯಲ್ಲಿ ಏನಾದರೂ ತಟ್ಟೆಗಿಟ್ಟೆ ಇದ್ರೆ ಸೊ ಈ ತರ ಕ್ಲೋಸ್ ಮಾಡಿ. ಈಗ ನಾವು ಎಂತ ಚಿಕನ್ ಮಾಡಿದ್ದೇವೆ ಸೊ ಅದನ್ನ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ಬೇಕು. ಒಂದು 10 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡ್ಬೇಕು. ಸೊ ನಿಧಾನ ಸ್ಲೋ ಫ್ಲೇಮ್ ಅಲ್ಲಿ ಸೊ ಅದನ್ನ ಈ ತರ ಬೇಯಲಿಕ್ಕೆ ಬಿಡ್ಬೇಕು. ಎಸ್. ಸೊ ಇಲ್ಲಿ ಈಗ 10 ಮಿನಿಟ್ಸ್ ಆಗಿದೆ. ಸೊ ಚಿಕನ್ ಒಳ್ಳೆ ಕುಕ್ ಆಗಿದೆ ಅಂತ ನಾವು ಅನ್ಕೊಳ್ತೇವೆ. ಸೊ ಈಗ ನಾವು ಮೇಲೆ ಹಾಕಿದ್ದ ಒಂದು ಪ್ಲೇಟ್ ಅಂತ ಇಟ್ಟಿದ್ದೇವೆ. ಸೊ ಇಲ್ಲಿ ಕಾಣ್ಬೋದು ಹಾ ಸೂಪರ್ ಆದ ಸ್ಮೆಲ್. ನಮ್ದು ಈಗ ಬಫಾತ್ ಚಿಕನ್ ರೆಡಿ ಆಗಿದೆ. ಸೊ ಈಗ ಆರ್ಯನ್ ಸೊ ಬಿಸಿ ಬಿಸಿ ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದಾನೆ. ಯಸ್, ದ ಬಫಾತ್ ಚಿಕನ್ ಇಸ್ ರೆಡಿ. ಆರ್ಯನ್ ಸ್ಪೆಷಲ್ ಈಗ ಬಫಾತ್ ಚಿಕನ್ ಇಸ್ ರೆಡಿ. ಸೊ ನಾವೀಗ ಹೋಗ್ತಿದ್ದೇವೆ ಸೊ ಇದನ್ನ ಟೇಸ್ಟ್ ಮಾಡ್ಲಿಕ್ಕೆ. ಸೊ ಹೇಗೆ ಆಗಿದೆ ಟೇಸ್ಟ್ ನೋಡುವ. ಲೆಟ್ಸ್ ಗೋ. ವಿ ಆರ್ ಗೋಯಿಂಗ್ ಟು ಟೇಸ್ಟ್ ದಿಸ್ ಯಮ್ಮಿ ಬಫಾತ್ ಚಿಕನ್. ಸೊ ನಾವು ಎಸ್ ಯಾ ಗೈಸ್, ನಾವೀಗ ಬಫಾತ್ ಚಿಕನ್ ಟ್ರೈ ಮಾಡಲು ಹೋಗ್ತಿದ್ದೇವೆ. ಸೊ ಇಲ್ಲಿ ಕಾಣ್ಬೋದು, ಇಲ್ಲಿ ನೋಡಿ ಸ್ವಲ್ಪ ಒಳ್ಳೆ ಕುಕ್ ಆಗಿದೆ. ಸೊ ಇಲ್ಲಿ ಕಾಣ್ಬೋದು. ಸೊ ಲೆಟ್ಸ್ ಟ್ರೈ ದ ಫಸ್ಟ್ ಪೀಸ್. ಸೂಪರ್, ನಾನೇ ಬೆಸ್ಟ್ ಆಗಿದೆ, ಸೂಪರ್ ಆಗಿದೆ. ಮಸಾಲ ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಪರ್ಫೆಕ್ಟ್ ಇದ್ದಾಗಿದೆ. ಐ ಹೋಪ್ ಗೈಸ್ ನಿಮಗೆ ನಮ್ಮ ಇವತ್ತಿನ ಕುಕಿಂಗ್ ವಿಡಿಯೋ ಇಷ್ಟ ಆಯ್ತಂತ. ಸೊ ಬಫಾತ್ ಚಿಕನ್ ಒನ್ ಆಫ್ ದಿ ಟೇಸ್ಟೆಸ್ಟ್ ಚಿಕನ್ ನಾವಿವತ್ತು ಟ್ರೈ ಮಾಡಿದ್ವಿ. ಸೊ ತುಂಬಾನೇ ಒಳ್ಳೆಯದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಬೇಕಾದ ಒಂದು ಡಿಶ್. ಸೊ ಇದನ್ನು ನೀವು ಬ್ರೆಡ್, ಚಿಕನ್, ನೀರು ದೋಸೆ ಯಾವುದು ನಿಮಗೆ ಫುಡ್ ಇಷ್ಟ ಉಂಟು ಸೊ ಅದರೊಟ್ಟಿಗೆ ಕಾಂಬಿನೇಷನ್ ಮಾಡಿ ಈ ಬಫಾತ್ ಚಿಕನನ್ನು ಟ್ರೈ ಮಾಡ್ಬೋದು. ಸೊ ಮಸಾಲೆ ಎಲ್ಲ ಸೂಪರ್ ಆಗಿದೆ. ಸೊ ನೀವು ಸಹ ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಸೊ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.